ಪಾತ್ರೆ, ತುಂಬ ಚೆನ್ನಾಗಿದೆ. ಮೊಸರು ಎಲ್ಲ ಎಪ್ಪಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಇದರಲ್ಲಿ ಎಪ್ಪಾಕಿದ್ರೆ ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊಸರು, ಉಪ್ಪು, ಉಪ್ಪಿನಕಾಯಿ ಇದೆಲ್ಲ ಹಾಕೋದಕ್ಕೆ ಮತ್ತು ಇದು ಹುಣಸೆ ಹಣ್ಣು, ಉಪ್ಪು ಅದೆಲ್ಲ ಹಾಕಿದ್ರೆ ನಿಮಗೆ ಒಣಗದಾಗಿರುತ್ತೆ, ಮತ್ತೆ ಆಗಲ್ಲ. ಮಳೆಗಾಲ ಚಳಿಗಾಲ ಎಲ್ಲ ಒಂದೇ. ಇದು ಮಾತ್ರ ಸಿದ್ಲಿಂಗ್ ಮಾಡಿದೆ. ಅದೇ ಪಳಗಿಸಿರೋದು ಮಾತ್ರ ಅಡುಗೆ ಮಾಡ್ಬೋದು. ಇದರಲ್ಲಿ ಅಡುಗೆ ಮಾಡ್ಬೋದು. ಇದರಲ್ಲಿ ನೋಡಿ ತಿಳಿ ಸಾರು, ಮಜ್ಜಿಗೆ ಹುಳಿ, ಬಿಸಿಬೇಳೆ ಬಾತು, ಬಿಸಿ ಆದ್ರೆ ಒಡೆಯೋದೇನಾಗಲ್ಲ. ಫಸ್ಟ್ ಒಂದು 6 ತಿಂಗಳು ಸಣ್ಣ ಉರಿಲಿಡಬೇಕು. ಆಮೇಲೆ ನೀವು ಸೌದೆ ಉರಿತಾರೆ ದಬ ದಬ ಅಂತ ಹಾಕಿದ್ರೆ ಏನು ಆಮೇಲೆ ಇದು ಇಡಬೇಕಾದ್ರೆ ಗ್ಯಾಸ್ ಹೆಚ್ಚಿರಬಾರ್ದು. ಇಟ್ಬಿಟ್ಟಿದ್ರೊಳಗಡೆ ಪದಾರ್ಥ ಹಾಕಿ ಗ್ಯಾಸ್ ಆನ್ ಮಾಡಿ ಸಣ್ಣ ಮಾಡಿ. ಇದನ್ನೆಲ್ಲ ಸಾರು ಮಾಡ್ಕೋಬೋದು. ಇದು ಕಾಲು ಅಡುಗೆ ಮಾಡೋದು ದೊಡ್ಡದು ಬೇಕಾ? ಏನಂತ ಕರೀತಾರಮ್ಮ ಇದನ್ನ? ಇದು ಸೋಪ್ ಸ್ಟೋನ್ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬಳಪದ ಕಲ್ಲು. ಬಳಪದ ಕಲ್ಲು, ಬಳಪದ ಕಲ್ಲಿನ ಪಾತ್ರೆ. ಇದು ಸುಮಾರು ಅದಕ್ಕಿಂತ ಇದು ಮಾಸೆ ಅದು ಮಣ್ಣದ್ದು ಬೇಯಿಸಿದಾಗ ಮಾತ್ರ. ನೀವು ಯಾವಾಗಲೂ ಎಲ್ಲ ಸಿಗೋದು ಒಳ್ಳೆಯದು. ಇದು ಪಡ್ಡು ಮಾಡೋದು. ಇದು ಎಷ್ಟಾಗುತ್ತೆ ಪಾತ್ರೆ? ಇದು 3 ವರ್ಷ. ಇದು ಪಳಗಿಸಿದೆ, ಸಿಸಲಿಂಗ್ ಮಾಡಿದೆ. ಇವತ್ತೇ ತೊಗೊಂಡೋಗಿ ಅಡುಗೆ ಮಾಡ್ಬೋದು. ಅಲ್ಲಿ ರುಚಿ ಬೇಕಾದ್ರೆ ನೀವು ಅದೇನಂತದ್ದು ಗುಂಜು ಥರ ಬ್ರೆಸ್ಟ್ ಸಿಕ್ಕುತ್ತಲ್ಲ ಅದನ್ನೆಲ್ಲ ತೊಳಿಬಾರ್ದು. ತೆಂಗಿನದು ಅಂಬಾರ್ದು. ತೆಂಗಿನ ನಾರಲ್ಲಿ ಮಂಚೂರಿ ಇದು ಹಾಕ್ಕೊಂಡು ತೊಗೊಂಡ್ರೆ ಸಾಕು, ಕ್ಲೀನ್ ಆಗೋಗುತ್ತೆ. ನಮಗೆ ತುಂಬ ನೀರು ಬೇಕಿಲ್ಲ ಇದಕ್ಕೆ. ಅಡಿಗೆಂಥ ಪಾತ್ರೆ ತುಂಬ ಚೆನ್ನಾಗಿದೆ. ಮೊಸರು ಎಲ್ಲ ಎಪ್ಪಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಇದರಲ್ಲಿ ಎಪ್ಪಾಕಿದ್ರೆ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅವರು ಇದು ಎಲ್ಲ ಅತ್ಯುತ್ತಮವಾದ ಬಳಪದ ಕಲ್ಲಿನಿಂದ ಮಾಡಿದಂಥ ಪಾತ್ರೆಗಳು. ಮೊಸರು ಹೆಪ್ಪಾಕಲಿಕ್ಕೆ ಚೆನ್ನಾಗಿದೆ, ಮತ್ತು ಅಡುಗೆ ಮಾಡಲಿಕ್ಕೆ, ಸಾರು ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪಾತ್ರೆಗಳು ರೆಡಿ ಇರೋದೇ ಸಿಗುತ್ತೆ. ಇವರು ಮತ್ತು ನಿಮಗೆ ಅರಿಶಿಣದ ಶಾಸ್ತ್ರಕ್ಕೆ, ಹೊಸ್ಗೆಗಳಿಗೆಲ್ಲ ಪುಟಾಣಿ ಒರಳು, ಪುಟಾಣಿ ಒನಕೆ ಮತ್ತು ಮರ ಎಲ್ಲ ಮಾಡಿಕೊಡ್ತಾರೆ. ನಿಮಗೆ ಬೇಕು ಅಂದರೆ ಪ್ರತಿ ಭಾನುವಾರ ಕಾಡ ಕಚೇರಿ ಮೈಸೂರು ಅಲ್ಲಿ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ. ಆ ಸಂತೆಯಲ್ಲಿ ಇವ್ರು ಇರ್ತಾರೆ. ನೀವು ಹೋಗಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ಡಿಸೈನ್ ಹೇಳಿದ್ರು ಕೂಡ ಸ್ವಲ್ಪ ದಿನ ಟೈಮ್ ಇದ್ದರೆ ಅವರು ಮಾಡಿಕೊಡ್ತಾರೆ. ಈ ಮಾಯಿ ಮನೆ ಎಂಬ ಒಂದು ಸಂಸ್ಥೆ ಮಾಡಿಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಮಾಡ್ತಾಯಿದ್ದಾರೆ. ರಾಜೇಶ್ವರಿ ಅನ್ನೋರು ಮತ್ತು ಸುರೇಶ್ ಕುಮಾರ್ ಅನ್ನೋರು ಅವರೇ ತಯಾರು ಮಾಡ್ತಿದ್ದಾರೆ. ಅವರು ಪ್ರತಿ ಭಾನುವಾರ ನಿಮಗೆ ಕಾಡ ಕಚೇರಿ ಹತ್ರ ಸಿಗ್ತಾರೆ. ಇಂಥ ವಸ್ತುಗಳನ್ನು ಬಳಸೋದ್ರಿಂದ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ. ಸ್ಟೀಲ್ ಪಾತ್ರೆ, ಸಿಲ್ವೇರಿ ಪಾತ್ರೆಗಳಿಗಿಂತ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ. ಊಟ ಮಾಡಿ ತಿಂದಾಗ ಆದಷ್ಟು ನಾವೆಲ್ಲ ಈ ಥರ ನೈಸರ್ಗಿಕ ವಸ್ತುಗಳನ್ನು ಬಳಸೋದ್ರ ಕಡೆ ಪ್ರಯತ್ನ ಮಾಡೋಣ. ನೈಸರ್ಗಿಕ ಬದುಕಿನತ್ತ ಒಂದು ಹೆಜ್ಜೆ ಹಾಕೋಣ. ನಮಸ್ತೆ, ಧನ್ಯವಾದಗಳು.